ಗುಡ್ಡಕ್ಕೆ ಸ್ಥಗಿತ. ಕುಂದಗೋಳ ತಾಲೂಕಿನ ಗುಡೇನಕಟ್ಟೆ ಮಾರ್ಗವಾಗಿ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಲಕ್ಷ್ಮೇಶ್ವರ ಬಸ್ ಡಿಪೋದಿಂದ ಬೆಳಗ್ಗೆ 7 ಗಂಟೆಗೆ ಬಸ್ ಸೇವೆ ಕಲ್ಪಿಸಬೇಕು ಅಂತ ಆಗ್ರಹಿಸಿ ರತ್ನ ಭಾರತ ರೈತ ಸಮಾಜ ರೈತ ಸಂಘದಿಂದ ಡಿಪೋ ಮ್ಯಾನೇಜರ್ ಕವಿತಾ ಆದಿಗೆ ಮನವಿ ಸಲ್ಲಿಸಲಾಗಿದೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಮಾತನಾಡಿ, ಲಕ್ಷ್ಮೇಶ್ವರ ಪಟ್ಟಣದಿಂದ ರಾಮಕೇರಿ, ಪಶುಪತಿಹಾಳ, ಸಂಶಿ, ಶಿರೂರ, ಕುಂದಗೋಳ, ಗುಡೇನಕಟ್ಟಿ, ನಾಗರಹಳ್ಳಿ, ಮಂಟೂರ, ಬಂಡಿವಾಡ ಕ್ರಾಸ್ ಮಾರ್ಗವಾಗಿ ಕುಸುಗಲ್ಲ, ಬ್ಯಾಹಟ್ಟಿ, ತಿರ್ಲಾಪುರ, ಹಳಗವಾಡಿ, ಹಂಚಿನಾಳ, ಹಿರೇಕೊಂಬೆ, ಉಗುರಗೋಳ, ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಲು ಬೆಳಗ್ಗೆ 7ಕ್ಕೆ ಬಸ್ ಸೇವೆ ಕಲ್ಪಿಸಬೇಕು. ಇದೇ ಬಸ್ ಮಧ್ಯಾಹ್ನ ಸವದತ್ತಿ ಯಲ್ಲಮ್ಮನ ಗುಡ್ಡದಿಂದ 12 ಗಂಟೆಗೆ ಮರಳಿ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬರುವಂತಾಗಬೇಕು. ಇದೇ ಬಸ್ ದಿನಕ್ಕೆ 2 ಬಾರಿ ಓಡಾಡುವಂತಾಗಬೇಕು. ಇದರಿಂದಾಗಿ ಈ ಭಾಗದ ರೈತಾಪಿ ಜನರಿಗೆ, ವಿದ್ಯಾರ್ಥಿಗಳಿಗೆ, ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಎಂದಿದ್ದಾರೆ. ಡಿಪೋ ಮ್ಯಾನೇಜರ್ ಕವಿತಾ ಆದಿ ಮೇಲಧಿಕಾರಿಗಳಿಗೆ ಮನವಿ ರವಾನಿಸಿ ಸೂಕ್ತ ಕ್ರಮ ವಹಿಸಲಾಗುತ್ತೆ ಎಂದಿದ್ದಾರೆ. ನಿರ್ದೇಶಕರಿಗೆ, ನಮ್ಮ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿರ್ದೇಶಕರಿಗೆ ಕೊಟ್ಟಿವಿ. ಎಲ್ಲರಿಗೂ ಮನವಿ ಕೊಟ್ಟಿವಿ. ಮನವಿ ಕೊಟ್ಟರು ಸಹ ಇನ್ನೂ ಬಿಡಾಕತ್ತಿಲ್ಲ. ನಮ್ಗೆ ಲಕ್ಷ್ಮೇಶ್ವರದಿಂದ ಎಲ್ಲ ಮುಟ್ಟಕ್ಕೆ ಬಸ್ ಬೇಕು. ಕುಂದಗೋಳಿಂದನೂ ಇಲ್ಲರಿ, ಕುಂದಗೋಳ ಡಿಪೋ ಇಲ್ಲ. ಹೀಗಾಗಿ ದೊಡ್ಡ ಸಮಸ್ಯೆ ಆಗೈತಿ. ನಾವು ಲಕ್ಷ್ಮೇಶ್ವರದಿಂದ ನಾವು ಬಸ್ ಎಲ್ಲ ಮುಟ್ಟಕ್ಕೆ ನೇರವಾಗಿ ಬಿಡು ಅಂತೇಳಿ ನಾವು ಈಗಾಗಲೇ ಸಾಕಷ್ಟು ಮನವಿ ಕೊಟ್ಟಿವಿ. ಮನೆಗೆ ಸ್ಪಂದನೆ ಕೊಟ್ಟಿಲ್ಲ. ಮುಂದಾದರೂ ಮನವಿ ಸ್ಪಂದನೆ ಮಾಡದಿದ್ದರೆ ನಾವು ಸಂಬಂಧಪಟ್ಟ ಆಫೀಸ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಇನ್ನೊಮ್ಮೆ ನಾನು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಶೀಘ್ರ ಬಸ್ ಬಿಡ್ಬೇಕಂತೇಳಿ ನಾನು ಕೇಳ್ಕೊಂಡೆ. ಅಂದ್ರೆ ನಮ್ಗೆ ಗೊಂಡಾಡ್ಲಿಂದ ಬ್ಯಾಂಕಟ್ಟಿ, ಕುಂದಗೋಳಿಂದ ಹೋಗಕ್ಕೆ ಬಸ್ಸಿಗೆ ಯಲ್ಲಮ್ಮನಕ್ಕೆ ಹೋಗಕ್ಕೆ ಬಸ್ ಅನುಕೂಲ ಮಾಡಿಕೊಡ್ರಿ. ಅಂದ್ರೆ ನಮ್ಗೆ ಹೊಂದಿಕೆ ಆಕತ್ರಿ. ನಮಗೆ ರೈತರು ರೀ ನಾವು. ಅಂದ್ರೆ ನಮ್ಗೆ ಒಳ್ಳೇದಾಗತ್ತೆ ನೋಡ್ರಿ. ಯಲ್ಲಮ್ಮನ ದಿನ ಬಸ್ ಬಿಡ್ಬೇಕ್ರಿ. ನಾವು ಯಲ್ಲಮ್ಮನ ಭಕ್ತರಿ. ನಾವು ಬಿಟ್ರೆ ಎಲ್ಲ ಚಲೋ ಆಕತ್ರಿ. ನಮ್ಗೆ ಅನುಕೂಲ ದಿನ ಬರೋದು ಹೋಗೋದಾದ್ರೆ ನಮ್ಮ ಮುಂಜಾನೆ ಸಂಜೆ ಮುಂದಾದ್ರೆ ಅನುಕೂಲ ಆಕತ್ರಿ. ನಮ್ಗೆ ನಿಮ್ಮ ಹೆಸರು? ಕುಂದಗೋಳ ತಾಲೂಕು ಲಕ್ಷ್ಮೇಶ್ವರ ಗಂಗವ್ವ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಗುರುಪಾದಪ್ಪ ಬಂಕದ, ಚಂದ್ರಶೇಖರ್ ಹರ್ತಿ, ನಿಂಗವ್ವ ಪೂಜಾ, ಲಕ್ಷ್ಮವ್ವ ಸಿದ್ದನವರ, ಲಕ್ಷ್ಮವ್ವ ಮಡಿವಾಳ್, ಶಾಂತವ್ವ ಮಡಿವಾಳರ, ಲಕ್ಷ್ಮೀ ಹರ್ತಿ, ಗಂಗವ್ವ ನಂದಿನವರ, ಶಂಕರವ್ವ ಹರ್ತಿ ಸೇರಿ ಅನೇಕ ರೈತ ಮಹಿಳೆಯರು ಹಾಗೂ ಯಲ್ಲಮ್ಮ ದೇವಿ ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಂದಪ್ಪ ಕೊಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.